ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಇದೀಗ ಎಸ್ಐಟಿ ತನಿಖೆ ಮಾಡ್ತಿದೆ. ಇದರ ನಡುವೆ ಈಗ ಸೌಜನ್ಯ ಮಾವ ವಿಠಲ್ ಗೌಡರನ್ನ ಎಸ್ಐಟಿ ವಿಚಾರಣೆ ಮಾಡಿದೆ. ಮತ್ತೊಂದು ಕಡೆ ಸ್ಥಳ ಮಾಜರಿಗೆ ಗುಡ್ಡ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಶವಗಳು ಸಹ ನೀನು ಸಿಕ್ಕಿದ್ದಾವೆ, ನೋಡಿದ್ದೇನೆ, ವಾಮಾಚಾರ ಆಗಿದೆ ಎಂಬುದು ಒಂದು ಕಡೆ ಹೇಳಿಕೆ ನೀಡಿದ್ದೇನೆ. ಈ ಒಂದು ವಿಷಯಕ್ಕೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರನ್ನು ಮಾತಾಡಿಸ್ತೀನಿ. ಸರ್, ಈಗ ವಿಠಲ್ ಗೌಡರ ಹೇಳಿಕೆ ಏನಂತ ಹೇಳ್ತೀರಂತ? ಈಗ ಅಲ್ಲಿ ಶವಗಳಿದ್ದಾವೆ, ವಾಮಾಚಾರ ಆಗಿದೆ ಅಂತ ಈಗ ಹೇಳಿದ್ದಾರೆ. ಬುರ್ಡೆ ಗ್ಯಾಂಗ್ನ ಮತ್ತೊಂದು ಕತೆ, ಬುರ್ಡೆ ಗ್ಯಾಂಗ್ ಕತೆ ಪಾರ್ಟ್ 2 ಅಂತ ಇನ್ಮೇಲೆ ಶುರು ಮಾಡ್ಬೋದು. ಏನಕ್ಕೆ ಅಂತಂದರೆ, ಈ ಅತ್ಯಾಚಾರಕ್ಕೊಳಗಾಗಿರುವಂಥ ಮಾವ ಅಂತ ಏನಿತ್ತ ವಿಠಲ್ಗೌಡ ಕರ್ಸ್ಕೊಂಡಿದ್ದಾನೆ, ಆತ ಮೊದಲಿನಿಂದ ಹೇಳ್ಕೊಂಬಂದಿರೋದೇನು, ನಮ್ಮ ಹೆಣ್ಮಗು ನ್ಯಾಯ ಬೇಕು ಅಂತ. ಈಗ ಹೇಳ್ತಿರೋದೇನು ಅಂದರೆ, ಸ್ಪಷ್ಟವಾಗಿ ನಿಮಗೆ ಒಂದು ಅರ್ಥ ಮಾಡ್ಕೋಬೇಕಿರೋದೇನು ಅಂತಂದರೆ, ಡೇ 1 ನಾವು ಇದೇ ಹೇಳ್ತಿರೋದು. ಇವರ ಹೋರಾಟ ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಂತೂ ಖಂಡಿತವಾಗ್ಲೂ ಅಲ್ಲ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಕು, ಆ ಕ್ಷೇತ್ರದ ಬಗ್ಗೆ ಜನರಿಗೆ ನೆಗೆಟಿವ್ ಥಾಟ್ಸ್ ತುಂಬಿಸ್ಬೇಕು. ಇದು ಜೀವಂತವಾಗಿರಬೇಕು. ಈ ಧರ್ಮಸ್ಥಳದ ಏನು ಆಗ್ತಿದೆ, ಈ ಅಪಕೀರ್ತಿ ತರುವಂಥದ್ದು, ಅದು ಜೀವಂತವಾಗಿ ಒಂದಾಮೇಲೆ ನಡೀತಾನೆ ಇರಬೇಕು. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಆತನಿಗೆ. ಅವನು ಹೋಗಿ ಬುರ್ಡೆ ತಂದು ಕೊಡ್ತಾನಲ್ಲ ಚಿನ್ನಯ್ಯ ಅನ್ನೋ ವ್ಯಕ್ತಿಗೆ, ಆತ ತಂದು ಕೊಟ್ಟಾಗ ಫಸ್ಟು ಅಗಿತಾರಲ್ಲ ಇದೇ ಬಂಗ್ಲಾಗುಡ್ಡದಲ್ಲಿ, ಅವಾಗ ಯಾವಾಗ ಸಿಕ್ಕಿಲ್ಲ? ಇವನಿಗೆ ಅಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಾರೆ ಯಾಕೆ ಅವ್ನು ಅಲ್ಲೇ ಮುಂದೆ ತೋರಿಸಿಲ್ಲ? ಅಂದರೆ ಮೊದಲು ಇವರು ಅಗ್ದಾಗ ಏನೂ ಸಿಕ್ಕಿಲ್ಲ ಅಂದರೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾರೆ. ಇಲ್ದೇ ಇರೋ ಅಂಥ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಸುಜಾತಾ ಭಟ್ ಅನ್ನೋರು, ಅವ್ರ ಕೀಳು ಸುಳ್ಳು ಹೇಳಿಸ್ತಾರೆ. ಈಗ ಇದೆಲ್ಲ ಒಂದು ಮುಗಿಯೋ ಹಂತಕ್ಕೆ ಬಂದಿರಬೇಕಾದ್ರೆ ಇನ್ನೊಂದು ವಿಡಿಯೋ ಅಂದರೆ ಕ್ಲೀನಾಗಿ ಆತನಿಗೆ ಹಿಂಗೆ ಮಾತಾಡಬೇಕು, ಇದು ಮೊದಲೇ ಗೊತ್ತಿದ್ರೆ ಏನಕ್ಕೆ ಇವನು ಮೊದಲೇ ಹೇಳಿಲ್ಲ? ಈಗ ಹೇಳೋ ಹುನ್ನಾರ ಏನು ಅಂತಂತಂದರೆ, ಸಂಪೂರ್ಣವಾಗಿ ಈ ಕಥೆನ ಚಿತ್ರಕಥೆನ ಡ್ರ್ಯಾಗ್ ಮಾಡಬೇಕು, ಇದು ಜೀವಂತವಾಗಿರಬೇಕು. ಮತ್ತು ಜನರು ಕಟ್ಟುವ ತೆರಿಗೆ ಹಣ ಏನು ಖರ್ಚು ಮಾಡ್ತಿದಾರ ಅಲ್ಲಿ SIT ಅಂತ ತನಿಖೆ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಿದೆಯಲ್ಲ, ಅದು ಇನ್ನೂ ಖರ್ಚಾಗಬೇಕು. SIT ತನಿಖೆ ಆಗ್ತಿದೆ, ಮತ್ತೊಂದು ಕಡೆ ಶವಗಳು ಸಿಕ್ಕಿದ್ದಾವೆ, ಮಗುವಿನ ಎಲುಬು ಸಿಕ್ಕಿದೆ, ಮತ್ತೊಂದು ಕಡೆ ವಾಮಾಚಾರ ಆಗಿದೆ ಎಂಬುದೊಂದು ಕಡೆ ಹೇಳಿಕೆ ನೀಡ್ತಿದ್ರೆ, ತನಿಖೆ ಯಾವ ಲೆಕ್ಕದಲ್ಲಿ ಹೋಗ್ತಿದೆ ಅಂತ ನಂಗೆ ಅದೇ ಆಶ್ಚರ್ಯ ಆಗೋದು. ಏನಿದೆ SIT ಅಧಿಕಾರಿಗಳು ಈ ವಿಠಲ್ ಗೌಡ ಅನ್ನೋನು ಒಳಗಡೆ ಹಾಕಿಲ್ಲ ಇನ್ನ ಅಂತ. ನೀವು ತನಿಖೆಗಂತ ಕರಿತೀರಾ, ತಿರ್ಗಾ ಬಿಟ್ಟು ಕಳಿಸ್ತೀರಾ, ಹಿಂಗೆ ಅವ್ರಿಗೆ ಪೊಲೀಸವ್ರ ಮೇಲೆ ಭಯನೇ ಹೋಗ್ಬಿಟ್ಟಿದೆ. ನಾವು ಏನು ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ ಮುಂದೆ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ 24 ಗಂಟೆ ಕುತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ನಾವು ಏನು ಬೇಕಾದ್ರೂ ಹೇಳ್ಬೋದು ಅಂತ ಒಂದು ಏನು ಅಂತಂತಂದರೆ ಆ ಮಂಪಲ್ಲಿದ್ದಾರೆ. ಎಸ್, ಇದಿಷ್ಟು ಇಂದು ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಇದೀಗ SIT ತನಿಖೆ ಮಾಡ್ತಿದೆ. ಇದರ ನಡುವೆ ಈಗ ಸೌಜನ್ಯ ಮಾವ ವಿಠಲ್ ಗೌಡರನ್ನ SIT ವಿಚಾರಣೆ ಮಾಡಿದೆ. ಮತ್ತೊಂದು ಕಡೆ ಸ್ಥಳ ಮಾಜರಿಗೆ ಗುಡ್ಡ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಶವಗಳು ಸಹ ನೀನು ಸಿಕ್ಕಿದ್ದಾವೆ, ನೋಡಿದ್ದೇನೆ, ವಾಮಾಚಾರ ಆಗಿದೆ ಎಂಬುದು ಒಂದು ಕಡೆ ಹೇಳಿಕೆ ನೀಡಿದ್ದೇನೆ. ಈ ಒಂದು ವಿಷಯಕ್ಕೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದರನ್ನು ಮಾತಾಡಿಸ್ತೀನಿ. ಸರ್, ಈಗ ವಿಠಲ್ ಗೌಡರ ಹೇಳಿಕೆ ಏನಂತ ಹೇಳ್ತೀರಂತ? ಈಗ ಅಲ್ಲಿ ಶವಗಳಿದ್ದಾವೆ, ವಾಮಾಚಾರ ಆಗಿದೆ ಅಂತ ಈಗ ಹೇಳಿದ್ದಾರೆ. ಬುರ್ಡೆ ಗ್ಯಾಂಗ್ನ ಮತ್ತೊಂದು ಕತೆ, ಬುರ್ಡೆ ಗ್ಯಾಂಗ್ ಕತೆ ಪಾರ್ಟ್ 2 ಅಂತ ಇನ್ಮೇಲೆ ಶುರು ಮಾಡ್ಬೋದು. ಏನಕ್ಕೆ ಅಂತಂದರೆ, ಈ ಅತ್ಯಾಚಾರಕ್ಕೊಳಗಾಗಿರುವಂಥ ಮಾವ ಅಂತ ಏನಿತ್ತ ವಿಠಲ್ಗೌಡ ಕರ್ಸ್ಕೊಂಡಿದ್ದಾನೆ, ಆತ ಮೊದಲಿನಿಂದ ಹೇಳ್ಕೊಂಬಂದಿರೋದೇನು, ನಮ್ಮ ಹೆಣ್ಮಗು ನ್ಯಾಯ ಬೇಕು ಅಂತ. ಈಗ ಹೇಳ್ತಿರೋದೇನು ಅಂದರೆ, ಸ್ಪಷ್ಟವಾಗಿ ನಿಮಗೆ ಒಂದು ಅರ್ಥ ಮಾಡ್ಕೋಬೇಕಿರೋದೇನು ಅಂತಂದರೆ, ಡೇ 1 ನಾವು ಇದೇ ಹೇಳ್ತಿರೋದು. ಇವರ ಹೋರಾಟ ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಂತೂ ಖಂಡಿತವಾಗ್ಲೂ ಅಲ್ಲ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಕು, ಆ ಕ್ಷೇತ್ರದ ಬಗ್ಗೆ ಜನರಿಗೆ ನೆಗೆಟಿವ್ ಥಾಟ್ಸ್ ತುಂಬಿಸ್ಬೇಕು. ಇದು ಜೀವಂತವಾಗಿರಬೇಕು. ಈ ಧರ್ಮಸ್ಥಳದ ಏನು ಆಗ್ತಿದೆ, ಈ ಅಪಕೀರ್ತಿ ತರುವಂಥದ್ದು, ಅದು ಜೀವಂತವಾಗಿ ಒಂದಾಮೇಲೆ ನಡೀತಾನೆ ಇರಬೇಕು. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಆತನಿಗೆ. ಅವನು ಹೋಗಿ ಬುರ್ಡೆ ತಂದು ಕೊಡ್ತಾನಲ್ಲ ಚಿನ್ನಯ್ಯ ಅನ್ನೋ ವ್ಯಕ್ತಿಗೆ, ಆತ ತಂದು ಕೊಟ್ಟಾಗ ಫಸ್ಟು ಅಗಿತಾರಲ್ಲ ಇದೇ ಬಂಗ್ಲಾಗುಡ್ಡದಲ್ಲಿ, ಅವಾಗ ಯಾವಾಗ ಸಿಕ್ಕಿಲ್ಲ? ಇವನಿಗೆ ಅಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಾರೆ ಯಾಕೆ ಅವ್ನು ಅಲ್ಲೇ ಮುಂದೆ ತೋರಿಸಿಲ್ಲ? ಅಂದರೆ ಮೊದಲು ಇವರು ಅಗ್ದಾಗ ಏನೂ ಸಿಕ್ಕಿಲ್ಲ ಅಂದರೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾರೆ. ಇಲ್ದೇ ಇರೋ ಅಂಥ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಸುಜಾತಾ ಭಟ್ ಅನ್ನೋರು, ಅವ್ರ ಕೀಳು ಸುಳ್ಳು ಹೇಳಿಸ್ತಾರೆ. ಈಗ ಇದೆಲ್ಲ ಒಂದು ಮುಗಿಯೋ ಹಂತಕ್ಕೆ ಬಂದಿರಬೇಕಾದ್ರೆ ಇನ್ನೊಂದು ವಿಡಿಯೋ ಅಂದರೆ ಕ್ಲೀನಾಗಿ ಆತನಿಗೆ ಹಿಂಗೆ ಮಾತಾಡಬೇಕು, ಇದು ಮೊದಲೇ ಗೊತ್ತಿದ್ರೆ ಏನಕ್ಕೆ ಇವನು ಮೊದಲೇ ಹೇಳಿಲ್ಲ?
ಈಗ ಹೇಳೋ ಹುನ್ನಾರ ಏನು ಅಂತಂತಂದರೆ ಸಂಪೂರ್ಣವಾಗಿ ಈ ಕಥೆನ ಚಿತ್ರಕಥೆನ ಡ್ರ್ಯಾಗ್ ಮಾಡಬೇಕು, ಇದು ಜೀವಂತವಾಗಿರಬೇಕು, ಮತ್ತು ಜನರು ಕಟ್ಟುವ ತೆರಿಗೆ ಹಣ ಏನು ಖರ್ಚು ಮಾಡ್ತಿದಾರ ಅಲ್ಲಿ SIT ಅಂತ ತನಿಖೆ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಿದೆಯಲ್ಲ ಅದು ಇನ್ನೂ ಖರ್ಚಾಗಬೇಕು. SIT ತನಿಖೆ ಆಗ್ತಿದೆ, ಮತ್ತೊಂದು ಕಡೆ ಶವಗಳು ಸಿಕ್ಕಿದ್ದಾವೆ, ಮಗುವಿನ ಎಲುಬು ಸಿಕ್ಕಿದೆ, ಮತ್ತೊಂದು ಕಡೆ ವಾಮಾಚಾರ ಆಗಿದೆ ಎಂಬುದೊಂದು ಕಡೆ ಹೇಳಿಕೆ ನೀಡ್ತಿದ್ರೆ ತನಿಖೆ ಯಾವ ಲೆಕ್ಕದಲ್ಲಿ ಹೋಗ್ತಿದೆ ಅಂತ ನಂಗೆ ಅದೇ ಆಶ್ಚರ್ಯ ಆಗೋದು. SIT ಅಧಿಕಾರಿಗಳು ಈ ವಿಠಲ್ ಗೌಡ ಅನ್ನೋನು ಒಳಗಡೆ ಹಾಕಿಲ್ಲ ಇನ್ನ ಅಂತ. ನೀವು ತನಿಖೆಗಂತ ಕರಿತೀರಾ, ತಿರ್ಗಾ ಬಿಟ್ಟು ಕಳಿಸ್ತೀರಾ, ಹಿಂಗೆ ಅವ್ರಿಗೆ ಪೊಲೀಸವ್ರ ಮೇಲೆ ಭಯನೇ ಹೋಗ್ಬಿಟ್ಟಿದೆ. ನಾವು ಏನು ಬೇಕಾದ್ರೂ ಮಾಡ್ಬೋದು, ಯೂಟ್ಯೂಬ್ ಮುಂದೆ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ 24 ಗಂಟೆ ಕುತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ನಾವು ಏನು ಬೇಕಾದ್ರೂ ಹೇಳ್ಬೋದು ಅಂತ ಒಂದು ಏನು ಅಂತಂತಂದರೆ ಆ ಮಂಪಲ್ಲಿದ್ದಾರೆ. ಎಸ್ ಸರ್, ಇದಿಷ್ಟು ಇಂದು ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಇದೀಗ SIT ತನಿಖೆ ಮಾಡ್ತಿದೆ. ಇದರ ನಡುವೆ ಈಗ ಸೌಜನ್ಯ ಮಾವ ವಿಠಲ್ ಗೌಡರನ್ನ SIT ವಿಚಾರಣೆ ಮಾಡಿದೆ. ಮತ್ತೊಂದು ಕಡೆ ಸ್ಥಳ ಮಾಜರಿಗೆ ಗುಡ್ಡ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಲವೊಂದು ಶವಗಳು ಸಹ ನೀನು ಸಿಕ್ಕಿದ್ದಾವೆ, ನೋಡಿದ್ದೇನೆ, ವಾಮಾಚಾರ ಆಗಿದೆ ಎಂಬುದೊಂದು ಕಡೆ ಹೇಳಿಕೆ ನೀಡಿದ್ದೇನೆ. ಈ ಒಂದು ವಿಷಯಕ್ಕೆ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ವಿಠಲ್ ಗೌಡರ ಹೇಳಿಕೆ ಏನಂತ ಹೇಳಿದ್ರಂತ? ಈಗ ಅಲ್ಲಿ ಶವಗಳಿದ್ದಾವೆ, ವಾಮಾಚಾರ ಆಗಿದೆ ಅಂತ ಈಗ ಹೇಳಿದ್ದಾರೆ. ಬುರ್ಡೆ ಗ್ಯಾಂಗ್ನ ಮತ್ತೊಂದು ಕತೆ, ಬುರ್ಡೆ ಗ್ಯಾಂಗ್ ಕತೆ ಪಾರ್ಟ್ 2 ಅಂತ ಇನ್ಮೇಲೆ ಶುರು ಮಾಡ್ಬೋದು. ಏನಕ್ಕೆ ಅಂತಂತಂದರೆ, ಈ ಅತ್ಯಾಚಾರಕ್ಕೊಳಗಾಗಿರುವಂಥ ಮಾವ ಅಂತ ಏನಿತ್ತ ವಿಠಲ್ ಗೌಡ ಕರ್ಸ್ಕೊಂಡಿದ್ದಾನೆ, ಆತ ಮೊದಲಿನಿಂದ ಹೇಳ್ಕೊಂಬಂದಿರೋದೇನು, ನಮ್ಮ ಹೆಣ್ಮಗು ನ್ಯಾಯ ಬೇಕು ಅಂತ. ಈಗ ಹೇಳ್ತಿರೋದೇನು ಅಂದರೆ, ಸ್ಪಷ್ಟವಾಗಿ ನಿಮಗೆ ಒಂದು ಅರ್ಥ ಮಾಡ್ಕೋಬೇಕಿರೋದೇನು ಅಂತಂದರೆ, ಡೇ 1 ನಾವು ಇದೇ ಹೇಳ್ತಿರೋದು. ಇವರ ಹೋರಾಟ ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಂತೂ ಖಂಡಿತವಾಗ್ಲೂ ಅಲ್ಲ. ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಕು, ಆ ಕ್ಷೇತ್ರದ ಬಗ್ಗೆ ಜನರಿಗೆ ನೆಗೆಟಿವ್ ಥಾಟ್ಸ್ ತುಂಬಿಸ್ಬೇಕು. ಇದು ಜೀವಂತವಾಗಿರಬೇಕು. ಈ ಧರ್ಮಸ್ಥಳದ ಏನು ಆಗ್ತಿದೆ, ಈ ಅಪಕೀರ್ತಿ ತರುವಂಥದ್ದು, ಅದು ಜೀವಂತವಾಗಿ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ನಡೀತಾನೆ ಇರಬೇಕು. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಆತನಿಗೆ. ಅವನು ಹೋಗಿ ಬುರ್ಡೆ ತಂದು ಕೊಡ್ತಾನಲ್ಲ ಚಿನ್ನಯ್ಯ ಅನ್ನೋ ವ್ಯಕ್ತಿಗೆ, ಆತ ತಂದು ಕೊಟ್ಟಾಗ ಫಸ್ಟು ಅಗಿತಾರಲ್ಲ ಇದೇ ಬಂಗ್ಲಾಗುಡ್ಡದಲ್ಲಿ, ಯಾವಾಗ ಸಿಕ್ಕಿಲ್ಲ ಇವನಿಗೆ? ಅಲ್ಲಿ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇರಬೇಕಾದ್ರೆ ಯಾಕೆ ಅವ್ನು ಅಲ್ಲೇ ಮುಂದೆ ತೋರಿಸಿಲ್ಲ? ಅಂದರೆ ಮೊದಲು ಇವರು ಅಗ್ದಾಗ ಏನೂ ಸಿಕ್ಕಿಲ್ಲ ಅಂದರೆ ಸುಳ್ಳು ಅಂತ ಗೊತ್ತಾಗುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗ್ತಾರೆ. ಇಲ್ದೇ ಇರೋ ಅಂಥ ವ್ಯಕ್ತಿನ ಸೃಷ್ಟಿ ಮಾಡ್ತಾರೆ ಸುಜಾತಾ ಭಟ್ ಅನ್ನೋರು, ಅವ್ರ ಕೇಳಿ ಸುಳ್ಳು ಹೇಳ್ತಾರೆ. ಈಗ ಇದೆಲ್ಲ ಒಂದು ಮುಗಿಯೋ ಹಂತಕ್ಕೆ ಬಂದಿರ್ಬೇಕಾದ್ರೆ ಇನ್ನೊಂದು ವಿಡಿಯೋ ಅಂದರೆ ಕ್ಲೀನಾಗಿ ಆತನಿಗೆ ಹಿಂಗೆ ಮಾತಾಡಬೇಕು, ಇದು ಮೊದಲೇ ಗೊತ್ತಿದ್ರೆ ಏನಕ್ಕೆ ಇವನು ಮೊದಲೇ ಹೇಳಿಲ್ಲ? ಈಗ ಹೇಳೋ ಹುನ್ನಾರ ಏನು ಅಂತಂತಂದರೆ, ಸಂಪೂರ್ಣವಾಗಿ ಈ ಕಥೆನ ಚಿತ್ರಕಥೆನ ಡ್ರ್ಯಾಗ್ ಮಾಡಬೇಕು, ಇದು ಜೀವಂತವಾಗಿರಬೇಕು, ಮತ್ತು ಜನರು ಕಟ್ಟುವ ತೆರಿಗೆ ಹಣ ಏನು ಖರ್ಚು ಮಾಡ್ತಿದಾರ ಅಲ್ಲಿ SIT ಅಂತ ತನಿಖೆ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಿದೆಯಲ್ಲ ಅದು ಇನ್ನೂ ಖರ್ಚಾಗಬೇಕು. SIT ತನಿಖೆ ಆಗ್ತಿದೆ, ಮತ್ತೊಂದು ಕಡೆ ಶವಗಳು ಸಿಕ್ಕಿದ್ದಾವೆ, ಮಗುವಿನ ಎಲುಬು ಸಿಕ್ಕಿದೆ, ಮತ್ತೊಂದು ಕಡೆ ವಾಮಾಚಾರ ಆಗಿದೆ ಎಂಬುದೊಂದು ಕಡೆ ಹೇಳಿಕೆ ನೀಡ್ತಿದ್ರೆ ತನಿಖೆ ಯಾವ ಲೆಕ್ಕದಲ್ಲಿ ಹೋಗ್ತಿದೆ ಅಂತ ನಂಗೆ ಅದೇ ಆಶ್ಚರ್ಯ ಆಗೋದು. SIT ಅಧಿಕಾರಿಗಳು ಈ ವಿಠಲ್ ಗೌಡ ಅನ್ನೋನು ಒಳಗಡೆ ಹಾಕಿಲ್ಲ ಇನ್ನ ಅಂತ. ನೀವು ತನಿಖೆಗಂತ ಕರಿತೀರಾ, ತಿರ್ಗಾ ಬಿಟ್ಟು ಕಳಿಸ್ತೀರಾ, ಹಿಂಗೆ ಅವ್ರಿಗೆ ಪೊಲೀಸವ್ರ ಮೇಲೆ ಭಯನೇ ಹೋಗ್ಬಿಟ್ಟಿದೆ. ನಾವು ಏನು ಬೇಕಾದ್ರೂ ಮಾಡ್ಬೋದು, ಯೂಟ್ಯೂಬ್ ಮುಂದೆ ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ 24 ಗಂಟೆ ಕುತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ನಾವು ಏನು ಬೇಕಾದ್ರೂ ಹೇಳ್ಬೋದು ಅಂತ ಒಂದು ಏನು ಅಂತಂತಂದರೆ ಆ ಮಂಪಲ್ಲಿದ್ದಾರೆ. ಎಸ್ ಸರ್, ಇದಿಷ್ಟು ಇಂದು ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.